ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ತುಂಬ ರುಚಿಯಾದಂತಹ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಕ್ಯಾರೆಟ್ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ನಮಗೆ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ, ಏಲಕ್ಕಿ, ಹಾಲು ಮತ್ತು ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ನಾವು ಹಾಲು ಹಾಕಿ ಹಾಲಲ್ಲಿ ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ. ಈಗ ಕ್ಯಾರೆಟು ಹಾಲಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋವಂಥ ಈ ಕ್ಯಾರೆಟನ್ನು ನಾವು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ನಾವು ಏಲಕ್ಕಿ ಮತ್ತು ಬಾದಾಮಿ ಗೋಡಂಬಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಪೇಸ್ಟ್ ಆಗಿದೆ. ನೆಕ್ಸ್ಟ್ ಈಗ ಒಂದು ಪ್ಯಾನಲ್ಲಿ ಹಾಲು ಇಟ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ಈಗ ಕುದೀತಿರೋ ಹಾಲಿಗೆ ನಾವು ರುಬ್ಕೊಂಡಿರೋವಂಥ ಕ್ಯಾರೆಟನ್ನು ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿರ್ತೀವಲ್ಲ, ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಸ್ಬೇಕು ಅದನ್ನು ನಾವು. ಈಗ ಕುದೀತಿರೋವಂಥ ಕ್ಯಾರೆಟ್ ಪಾಯಸಕ್ಕೆ ಸಕ್ಕರೆನ ಆ್ಯಡ್ ಮಾಡೋಣ. ಸಕ್ಕರೆ ಹಾಕಿದ್ಮೇಲೆ ನೀವು ಸ್ವಲ್ಪ ಹೊತ್ತು ಕುದಿಸಿ ಅದನ್ನು ಘಮ ಅಂತ ಪರಿಮಳ ಬರುತ್ತೆ. ಕ್ಯಾರೆಟ್ ಪಾಯಸ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಆ ರೀತಿ ಪರಿಮಳ ಬರೋವರಿಗೆ ಸ್ವಲ್ಪ ಕುದಿಸಿ ನೆಕ್ಸ್ಟ್ ಅದಕ್ಕೆ ಮೇಲೆ ನೀವು ಗಾರ್ನಿಷಿಂಗಿಗೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಕಟ್ ಮಾಡಿ ಹಾಕೋಬೋದು. ಇದರ ದ್ರಾಕ್ಷಿ ಒಂದು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಕ್ಕಳು ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾರಲ್ಲ, ನಾವು ಈ ರೀತಿ ಕ್ಯಾರೆಟ್ ಪಾಯಸ ಮಾಡೋದ್ರ ಮೂಲಕ ಮಕ್ಕಳಿಗೆ ನಾವು ಈ ರೀತಿ ನಾವು ಕ್ಯಾರೆಟನ್ನು ಕೂಡ ಕೊಡ್ಬೋದು. ಈಗ ತುಂಬ ಟೇಸ್ಟಿಯಾದಂತಹ ಮತ್ತು ಹೆಲ್ತಿಯಾದಂತಹ ಕ್ಯಾರೆಟ್ ಪಾಯಸ ಕುಡಿಯೋದಕ್ಕೆ ಸಿದ್ಧವಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು.